ಬುಡಯ್ಯ ಬುಡ ನಿಮ್ಗೇನ್ ದೌಗಿವ ಮಾಡ್ಕೊಂಡೈತೆ ಹಂಗೆ ಅಯ್ಯ ಮಾವಯ್ಯ ನೀನಾ ನಿಂಗೇನಯ್ಯಪ್ಪ ದೊಡ್ಡರೋಗ ಹೋಗಿ ಹೋಗಿ ಆ ಹೆಣ್ಣು ಜೊತೆ ಜಗಳ ಮಾಡ್ತಿದೀಯಲ್ಲ ನಾಚಿಕೆ ಹಾಕಿಲ್ಲ ನಿಂಗೆ ಹುತ್ತ ನನ್ನ ಮಗನೇ ಎಂದಿಗೆ ಬಂದ ಮೊದಲು ಹಕ್ಕಿಯೋ ಅಥವಾ ತೋರಿಸ್ಬೇಕ ನಾಗ ನಾಗ ಇವರು ನನ್ನ ಫೋನ್ ಇಸ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಫೋನನ್ನು ಕೊಡಿಸ್ಬಿಡೋ ನಾಗ, ಪ್ಲೀಸ್ ಕಣೋ. ಏನ ಪೇನ ಮಾವಯ್ಯ ಮಾವಯ್ಯ ಪೇನ ಅಂದ್ರೆ ಏನ ಮಜ್ಜಿ ತಲೆ ಏನಾಗ ಎಲ್ಲ ಸಲ್ಲದ ವಿಷಯ ನಿನಗೆ ಬೇಕಲೇ. ಸುಮ್ಮನೆ ಈ ವಿಷಯಕ್ಕೆ ತಲೆ ಹಾಕದೆ ಹೊರಟು ಹೋದ್ರೆ ಸರಿ, ಇಲ್ಲವಾದರೆ ಧರ್ಮದ ಏಟುಗಳು ನಿನಗೆ ಬೀಳಬೇಕಾಗುತ್ತದೆ ಮಗನೇ. ಹೊರಟು ಹೋಗಿ ನಿಂದ ಹೊಡಿಬೇಡ ಮಾವಯ್ಯ, ನಾನು ಹೊಂಡೋಗ್ತೀನಿ. ದಯವಿಟ್ಟು ಹೊಡಿಬೇಡ ಮಾವಯ್ಯ, ಹೊಂಡೋಗ್ತೀನಿ. ಅಮ್ಮನ ಮೇಲೆ ನಾನು ಮಕ್ಕಳನ್ನೇ ಆ ಹುತ್ತು ನಾಗನನ್ನು ನೆಚ್ಚಿಕೊಂಡು ನಾನು ಬಚಾವಾದೆ ಅಂದುಕೊಂಡಿದ್ದೀಯ. ಈ ಚಕ್ರವರ್ತಿಯ ಕೆವರದ ಮುಖವಚರಿಯನ್ನು ನೋಡಿದ್ರೆ ಸಾಕು, ಊಟ ಕಚ್ಚೆಯನ್ನೇ ಉಚ್ಚಿ ಹೊಯ್ಕೊತಾನೆ ಹುತ್ತು ನಾಗ. ನೀನ್ ಆಡಿದ ಮಾತುಗಳನ್ನ ಕೇಳ್ತಾ ಇದ್ರೆ ನಗಬೇಕು ಅಳಬೇಕು ನನಗೊಂದು ತಿಳಿತಾ ಇಲ್ಲ. ಸ್ವಲ್ಪ ಆ ಕಡೆ ನೋಡಿ ಅಂಡಿ, ಆ ಕಡೆ ಚೂಡಂಡಿ. ಇಲ್ಲಿ ಬಂದಲೇ ಹಾಡಿ ಬಂದ ಮನಿಂದ. ಇವನು ಬರೀ ಹುಚ್ಚು ಹಿಡಿದ ನಾಗಲೇ ಕಪಿ. ನಿಷ್ಟು ದಿವಸ ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಂತ್ಯವನ್ನ ಹಾರದಂತೆ ಮತ್ತೆ ಹೊಸದಾಗಿ ಅವತರಿಸಿ ಹುಟ್ಟಿ ಬಂದಿರುವ ರಕ್ತಿಗತ್ತ ಹುಚ್ಚು ಮೀನಾಗರ ಇವನು. ರೊಚ್ಚಿಗೆದ್ದ ಹೊಸ ಮೆಡಿನಾಗರ. ಹಾಗಾದ್ರೆ ಈಗ ನಿನಗ ಹೊತ್ತು ಬಿಟ್ಟಿದೆಯೋ? ಶಾಬಾಷ್ ನಾಗ ಶಾಬಾಷ್. ನಿನ್ನಂತ ಎಷ್ಟು ಹುತ್ತು ಬಿಡಿ ನಾಗರಗಳು ಹೇಳಿ ಎತ್ತಿ ಆಡುವಾಗ ಅದನ್ನು ನನ್ನ ಕಾಲ್ಪಂದದಲ್ಲಿ ಹೊತ್ತೊಯ್ಯುವ ಗಂಡನೆಯ ಗಂಡು ಬರಣ ಎಂದು ನಿನಗಿನ್ನು ಗೊತ್ತಿಲ್ಲವೆಂದು ಕಾಣುತ್ತದೆ. ಹುತ್ತು ನಿಚ್ಚಲಾಗಿದೆ ಎಂದು ಅಚ್ಚರಿಯಿಂದ ಹಾರಾಡಿದರೆ ಕುಟುಕು ಹಾಕಿ ಗೂಡು ಸೇರಿಕೊಳ್ಳಬೇಕ. ನಾನೇನು ಮನೆಯೊಳಗೆ ಸಾಕಿರುವ ಪಾರಿವಾಳ ಎಂದುಕೊಂಡಿದ್ದೀಯಾ? ಕಪ್ಪಿಡದ ಕೊಕ್ಕೆಯನ್ನಿಟ್ಟುಕೊಂಡು ನಿಮ್ಮಂತ ನಾಗರನ್ನು ತುಂಡು ತುಂಡಾಗಿ ಕತ್ತರಿಸುವ ಗಂಡನೇ ಗಂಡು ಗರಡ ಮಗನ ಗಂಡು ಗರಡ. ಕಪಿ, ನಿನ್ನಂತ ಗಂಡು ಗರಡವನ್ನು ನೋಡಿ ನೀರಿನ ಜವಿತು ಕುಳಿತುಕೊಳ್ಳುವುದಕ್ಕೆ ನನ್ನನ್ನೇನು ತೊರೆಯಲಿರ ಹಾವು ಅಂತ ತಿಳ್ಕೊಂಡಿದ್ದೀಯೇನು ಭದ್ರ? ನಿನ್ನಂತ ಗಂಡು ಗರಡ ನತ್ತಿನ ಸೀರ ಹಚ್ಚುಗಟ್ಟ ಹಚ್ಚು ಮಿಡಿದ ಒಳ್ಳೆ ಮಾತಿನಿಂದ ಅವಳು ಮೊಬೈಲ್ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಇವಾಗ ಕೊಡ್ಲಿಂದ ನಿನ್ನ ಗರತ್ತು ಗೋತದ ಮಗನ ಜೋತೆ. ಏನಿದು ವಿಚಿತ್ರ? ಹುಚ್ಚು ಹಿಡಿದಿರುವ ನಾಗನಿಗೆ ಅದು ಹೇಗೆ ಹುಚ್ಚು ಬಿಟ್ಟಿತು? ಮೋತಿಗೆ ಮಾತು ಉತ್ತರವನ್ನು ಕೊಡುತ್ತಿರುವ ಇವನ ಹುಚ್ಚು ಧೈರ್ಯದ ಹಿಂದೆ ಯಾವುದೋ ಸತ್ಯ ಹುಡುಗಿದೆ. ಓ, ಸತ್ಯವನ್ನು ಪತ್ತೆ ಮಾಡಬೇಕಾದ್ರ ಈ ನನ್ನ ಕೋಪವನ್ನು ಬದಿಗಿಟ್ಟು ಇವಳ ಫೋನ್ ಕೊಟ್ಟು ಹೋಗುವ ದೇವಾಸಿಯನ್ನು. ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ನನ್ನ ಫೋನ್ ಕೊಡಿ. ಕೊಡಯ್ಯ ಫೋನ್. ಡಾಕ್ಟರ್ ಸಂಜನಾ ಅವರೇ, ಇಂದು ಕಳೆದುಕೊಂಡಿರುವ ವಸ್ತು ಮರಳಿ ಸಿಕ್ಕಿ ತಂದ ಸಂತೋಷದಿಂದ ನಗಾಡಬೇಡ.
ಅದೇ ಮುಂದೊಂದು ದಿನ ಮತ್ತೆ ಸಿಗಬಾರದ ಆ ನಿನ್ನ ವಸ್ತುವನ್ನು ದಕ್ಕಿಸಿಕೊಳ್ಳುತ್ತೇನೆಂದು ಯಾವತ್ತಿಗೂ ಮರೆಯಬೇಡ. ಬರುತ್ತೇನೆ. ಏನ್ ಸಂಜನಾ ನೀನು? ನಿನಗೇನಾದ್ರೂ ತಲೆಗಿಲೆ ಕಟ್ಟಿದೆಯಾ ಹೇಗೆ? ಹೋಗಿ ಹೋಗಿ ಅಂತ ನನ್ನ ಮಗನ ಕಡೆಗೆ ಸಿಕ್ಕಾಕೊಂಡಿದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇಲ್ಲ, ಬೇಗ ನಾನೇ ಸಿಕ್ಕಾಕೊಳ್ತೀನಿ ಬಾ ಅಂತ ಕರೆದ್ಬಿಟ್ಟೆ. ಏನ್ರಿ ನೀವು, ನಾನ್ ನಿಮ್ಗೋಸ್ಕರ ದಾರಿಯಿಂದ ಕಾಯ್ತಿರ್ಬೇಕಾದ್ರೆ ಹಾಸ್ಪಿಟ್ಲಿಂದ ಫೋನ್ ಬಂತು. ಅರ್ಜೆಂಟ್ ಆಗಿ ಹೋಗ್ಬೇಕಾದ್ರೆ ಅದು ಅಲ್ಲಿ ಕಲ್ಲಿದೆಯಲ್ಲ, ಆ ಕಲ್ಲಿಗೆ ಎಡು ಬಿದ್ದೆ. ಆ ಕಲ್ಲನ್ನು ಒಗೆದು ಹೋಗಿ ಫೋನ್ ಇಲ್ಲೇ ಬಿಟ್ಟು ಹೋದೆ. ಹಾಗೆ ಬಂದು ನೋಡ್ಬೇಕಾದ್ರೆ ಈ ಪಾಪಿ ಕೈಲಿ ನನ್ನ ಫೋನ್ ಇತ್ತು. ಅಷ್ಟರೊಳಗೆ ಇಷ್ಟೆಲ್ಲ ಆಗ್ಬೇಕು. ಅದೆಲ್ಲ ಇಲ್ಲಿ ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರೋ. ಯಾಕಂದ್ರೆ ಈಗಾಗ್ಲೇ ನಮ್ಮಿಬ್ಬರ ಮೇಲೆ ಅವನಿಗೆ ಡೌಟ್ ಬಂದಿದೆ. ಹೌದಲ್ಲ? ಯಾವುದಕ್ಕೂ ಸ್ವಲ್ಪ ನೀನು ಹುಷಾರಾಗಿರೋ, ಆಯ್ತಾ? ಹೌದೌದು, ಕ್ಷಣೆ ಹೌದು. ನನಗೂ ಕೂಡ ಭಯ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ನೀವು ಬರದೆ ಹೋಗಿದ್ರೆ ಈ ರಾಕ್ಷಸ ಎಲ್ಲಿ ನನ್ನನ್ನು ಹಾಳು ಮಾಡ್ಬಿಡ್ತಿದ್ನೋ ಏನು. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿ. ತುಂಬ 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 ತುಂಬಾ ಥ್ಯಾಂಕ್ಸ್. ಹೌದು, ಇದೆಲ್ಲ ನನ್ಗೆ ಹೇಗ್ ಬಂದಂತ ಗೊತ್ತಾ? ಈ ಧೈರ್ಯ ಇಲ್ಲ. ಹೌದು, ನಾನು ನೋಡ್ತಾ ಇದ್ದೀನಿ ಆಗ್ಲಿಂದ ರೋಪ್ ಹೊಡೆದಿದ್ದು. ಹೌದು, ಇಷ್ಟೊಂದು ಧೈರ್ಯ, ಪಟಾಕಿ ತರ ಪಟ 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 ಅಂತ ಮಾತಾಡ್ತಿಲ್ಲ, ಇದೆಲ್ಲ ಎಲ್ಲಿಂದ ಬಂತು? ಇದೆಲ್ಲ ಈತನ ದೇವತೆಯಿಂದ ಎಲ್ಲೋ ಅರಹುಚನಾಗಿ ಬಿದ್ದಿರುವ ಈ ಕಾಡು ಕಗ್ಗಲನ್ನ ಹೊತ್ತು ತಂದು ಪ್ರೀತಿ ಎಂಬ ಉಳಿವಿನಿಂದ ಕಟ್ಟಿದು ಇಂಥ ಸುಂದರವಾದ ಮೂರ್ತಿಯನ್ನಾಗಿ ಮಾಡಿರುವ ಈ ನನ್ನ ದೇವತೆಗೆ ನಾನೇನ್ ಕೊಟ್ಟರು ಕಮ್ಮಿನೇ. ಚೇಚೆ, ದಯವಿಟ್ಟು ಅಂತ ಮಾತುಗಳನ್ನ ಆಡ್ಬೇಡ ನಾಕ. ಯಾಕೆಂದ್ರೆ ನಾನು ಇದುವರೆಗೂ ಎಷ್ಟು ಪೇಷಂಟ್ಗಳನ್ನ ನೋಡಿದ್ದೀನಿ, ಆದ್ರೆ ಯಾವತ್ತೂ ನಿನ್ನನ್ನು ನೋಡಿದ್ದು ಆವತ್ತೇ ನನ್ನ ಮನಸ್ಸನ್ನ ನಿನಗೆ ಕೊಟ್ಬಿಟ್ಟೆ. ಅದು ಅಲ್ಲದೆ ನಿನ್ನ ಗೋಳಿನ ಕಥೆಗಳನ್ನ ಕೇಳಿ ನನ್ನ ಕರುಳೆ ಕಿತ್ತು ಬಂದಂತಾಯ್ತು. ಮೇಲಾಗಿ ನಾನು ಡಾಕ್ಟರ್ ಆಗಿ ಮಾಡಬೇಕಾದ ಕರ್ತವ್ಯವನ್ನ ಮಾಡಿ ನಿನ್ನನ್ನು ಒಬ್ಬ ಮನುಷ್ಯನಾಗಿ ಮಾಡ್ಬೇಕಂತ ಹಠ ಹಿಡದೆ ಆ ಕೆಲಸದಲ್ಲಿ ಸಕ್ಸಸ್ ಕೂಡ ಆಗಿ ಒಟ್ಟಿನಲ್ಲಿ ನನ್ನ ಪ್ರೀತಿಯನ್ನ ಆ ದೇವರು ನನಗೆ ಕೊಟ್ಬಿಟ್ಟ. ನನಗಷ್ಟೇ ಸಾಕು. ಇಂತಹ ವಿಶಾಲವಾದ ಹೃದಯ ನಿಂದು. ವೃತ್ತಿಯನ್ನೊಬ್ಬ ಡಾಕ್ಟರ್ ಆಗಿ ಇಂಥ ಹುಚ್ಚನನ್ನ ಮೆಚ್ಚಿ ಮದುವೆ ಮಾಡಿಕೊಂಡು ಬಾಳೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ನಿಮ್ಮ ಹೆಂಡತನಕ್ಕೆ ನನ್ನದೊಂದು ಸಲ. ಚೇಚೆ, ದಯವಿಟ್ಟು ಅಂತ ಮಾತುಗಳನ್ನ ಆಡ್ಬೇಡಿ. ಈ ಹೆಣ್ಣಿನ ಜೀವಕ್ಕೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನ್ ಬೇಕು? ಆ ದೇವರು ನಿನಗೆ 100 ವರ್ಷ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ. ಹಂಗಾರೆ ನಾಳೆ ಮದುವೆ ಮಾತು. ಅಯ್ಯೋ, ಈ ಡವ್ ಎಲ್ಲ ನನ್ನ ಹತ್ರ ಮಾಡ್ಬೇಡಪ್ಪ. ನೀನು ಈಗಾಗಲೇ ಹುಚ್ಚೆಲ್ಲ ಆರಾಮಾಗಿದೆ. ಬಿಟ್ಟು ಒಂದ್ ಮದುವೆಯಲ್ಲಿ 2 ಮದುವೆ ಆಗ್ತಿ ಅಂತ ನನಗೆ ಗೊತ್ತು. ಮದುವೆ ಬಗ್ಗೆ ಇಷ್ಟೊಂದು ಆಸೆ ಇಟ್ಕೊಡ್ಬೇಡ. ಮದುವೆಗೆ ಇನ್ನೂ ಸಮಯ ಇದೆ. ಮದುವೆ ಬಂದಾಗ ನಾನೇ ನಿನ್ನ ಹತ್ರ ಬರ್ತೀನಿ, ಆಯ್ತು? ಏನ್ ಮಾಡೋದೈತಿ? ನಿಮ್ಗೆ ಬಹಳ ಮಜಾ ಐತಿ. ಏನಂತೆ? ಏನ್ ಮಾಡೋದೈತಿ? ಹುಡುಗರು ಕಾಡ್ಸೋದ್ರಾಗ ಬಹಳ ಮಜಾ ಐತಿ ನಿಮ್ಗ. ಅದನ್ನ ಮಾತಾಡ್ತಿ ಸದ್ಯ. ಹೌದು, ಮತ್ತೆ ಸೀಸನ್ ನಮ್ದೇ ಇರೋದು ಮತ್ತೆ.
ನನ್ನ ಮನಸ್ಸು ನಲಿಯುವುದು ನಿನ್ನ ಎದೆಯ ತಾಕೆ ನನ್ನ ಜೀವ ತುಂಬುವುದು ಜಗವನಿ ಗೆಲ್ಲುವೆ ನೀನು ಜೊತೆಯಲ್ಲಿದ್ದರೆ ಮುತ್ತಿದ್ದರೆ ಮುತ್ತಾದ ತುಂತುರು ನೀರು ಆಹಾ ಆಕಾಶ ತುಂಬಿದ ಅರಸನೆ ಈ ಹಳ್ಳಿಯ ಹೈದ ನಿನ್ನ ಕೆಳಿಸರೆ ಅದೃಷ್ಟ ಅಂದರೆ ಹೀಗಿರಬೇಕಂತೆ ನಾಗ ಮನೆಯಲ್ಲಿ ನಿನ್ ತಂಗಿ ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ನಂಗೂ ಪೇಷಂಟ್ ಇರ್ತಾರೆ, ಹೋಗ್ಬರ್ಲ? ಹೌದು ಮತ್ತೊಮ್ಮೆ ಬರ್ಬೇಕಾದ್ರೆ ಚಾಕೆಟ್ ಹೇಳಿದ್ನಿಲ್ಲ ಚಾಕೆಟ್ ನೋಡು, ಈಗ ಸರಿಯಾಗಿಯ ಮತ್ತೆ ನೀನು ಅದೇ ಮಾಡ್ತೀನಿ.